ಹಲೋ ಗೈಸ್, ವೆಲ್ಕಮ್ ಟು ಎ ಜೆ ಟೆಕ್ ಇನ್ ಕನ್ನಡ. ಈ ಇನ್ನೊಂದು ವ್ಲಾಗ್ಗೆ ಮತ್ತೆ ಸ್ವಾಗತ. ಇದು ಕುಕಿಂಗ್ ವ್ಲಾಗ್. ಏನಪ್ಪ ಅಂತಂದರೆ, ಕಾಣಿಸ್ತಿದ್ಯಾ, ದಿಸ್ ಈಸ್ ಇದ್ರ ಹೆಸರೇ ಅಂತಂದು ಗೊತ್ತಿಲ್ಲ, ನೀವೇನು ಕೇಳೋಕೆ ಹೋಗಬೇಡಿ. ಇದನ್ನು ಮಾಡಿದ್ದೀನಿ, ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ವಿಡಿಯೋನ ಮುಂದೆ ಸ್ಟಾರ್ಟ್ ಮಾಡೋಣ. ನಮಗೆ ಧಾರವಾಡ ಪೇಡ ಮಾಡಲಿಕ್ಕೆ ಬೇಕಾಗುವಂಥ ಐಟಮ್ಗಳು ಇವು. ಇದು ಸಕ್ಕರೆ, ಇದರಲ್ಲಿ ಒಂದು 4 ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ. ಮತ್ತು ಇದು ಮಿಲ್ಕ್ ಪೌಡರ್, ಈ ಚಮಚದಲ್ಲಿ ಒಂದು 6 ಚಮಚ ಆಗೋಷ್ಟು ಮಿಲ್ಕ್ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ನೀರು ಮತ್ತು ಸ್ವಲ್ಪ ಹಾಲು, ಒಂದು 2 ಪ್ಯಾಕೆಟು ಗೀ ಅಂದರೆ ತುಪ್ಪ ತಂದಿದ್ದೀನಿ, ಹಸುವಿನ ತುಪ್ಪ. ಈ ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ನುಣುಪಾಗಿ ಆಗುವ ಹಾಗೆ ಮಾಡಬೇಕು, ಪುಡಿ ಮಾಡಬೇಕು. ಸಕ್ಕರೆ ಮಿಶ್ರಣ ಈ ರೀತಿಯಾಗಿ ರೆಡಿ ಆಗಬೇಕು. ತುಂಬ ನೈಸ್ ಆಗಬೇಕು. ಏನಪ್ಪ ಅಂತಂದರೆ, ಸಕ್ಕರೆ ಮಿಕ್ಸ್ ಮಾಡುವಾಗ ಓಪನ್ ಮಾಡಿದರೆ ಇದ್ರ ಸ್ಮೆಲ್ ಬಂತು, ಕಬ್ಬಿನ ಸ್ಮೆಲ್ ಬಂತು. ಹಾಗಾಗಿ ಗೊತ್ತಾಯಿತು ಸಕ್ಕರೆ ಕಬ್ಬಿನಲ್ಲೇ ಮಾಡಿದ್ದಾರೆ ಅಂತ. ಇದಕ್ಕೆ ನಾನು 1 ಪ್ಯಾಕೆಟ್ ಆಗೋಷ್ಟು ಹಸುವಿನ ತುಪ್ಪವನ್ನು ಹಾಕಿದ್ದೀನಿ. ಮತ್ತು ಈ ಮಿಲ್ಕ್ ಪೌಡ್ರ್ ಏನಿದೆ ಇದನ್ನು ಪೂರ್ತಿಯಾಗಿ ಹಾಕಬೇಕು. ನಂತರ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಹುರಿಬೇಕು. ಎಲ್ಲೂ ಕೂಡ ಕೈ ನಿಲ್ಲಿಸಬಾರ್ದು, ಕೈ ನಿಲ್ಲಿಸಿದರೆ ತಳ ಹಿಡಿಯುತ್ತೆ. ಇದು ಹೀಗೆ ಮಿಕ್ಸ್ ಆಗಿ ನಂತರ ಗೋಲ್ಡನ್ ಕಲರ್ಗೆ ಟರ್ನ್ ಆಗುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು. ಹೆಚ್ಚು ಕಡಿಮೆ ಒಂದು 10 ರಿಂದ 15 ನಿಮಿಷ ಟೈಮ್ ಹಿಡಿಯುತ್ತೆ ಇದಕ್ಕೆ. ಎಲ್ಲೂ ಕೂಡ ತಳ ಹಿಡಿದಾಗಿ ಲೋ ಫ್ಲೇಮಲ್ಲಿ ಹೈ ಫ್ಲೇಮ್ ಹಾಕಿದರೆ ಬೇಗ ತಳ ಹಿಡಿಯುತ್ತೆ. ಇದು ನಾನು ಯೂಸ್ ಮಾಡಿರೋವಂಥದ್ದು ನಂದಿನಿ ಹಾಲುಡಿ. ನೀವು ಬೇಕಾದರೆ ಅಮೂಲ್ ಯೂಸ್ ಮಾಡ್ಬೋದು, ಅಥವಾ ಶಾಲೆಯಲ್ಲಿ ಕೊಡ್ತಾರೆ ನೋಡಿ ಆ ರೀತಿಯಾದಂಥ ಹಾಲುಡಿ ಕೂಡ ಯೂಸ್ ಮಾಡ್ಬೋದು. ತಳ ಹಿಡಿಬಾರ್ದು. ನನಗೆ ಕೈಯಲ್ಲೇ ಮೊಬೈಲ್ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಿದೆ. ಇದು ಈ ರೀತಿಯಾಗಿ ಮಿಕ್ಸ್ ಆಗುತ್ತೆ. ನಂತರ ಇದಕ್ಕೆ ಆವಳೆ ತೋರಿಸಿದಂಥ ಹಾಲನ್ನು ಹಾಕಬೇಕು. 1 ಗ್ಲಾಸ್ನಷ್ಟು ಹಾಲು ಕಡಿಮೆ ಹಾಕೋಕ್ಕೂ ಹೋಗಬೇಡಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಫ್ಲೇಮನ್ನು ಆಫ್ ಮಾಡೋಣ. ನಂತರ ಈಗ ಹಾಲು ಹಾಕ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡೋಣ. ಇದನ್ನು ನೀವು ಸಿಂಪಲ್ ಆಗಿ ಮಾಡ್ಬೋದು. ಹೆಚ್ಚಿಗೆ ಏನು ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಬೇಕಾಗಲ್ಲ ಕಂಪೇರ್ ಟು ಅದರ್ ರೆಸಿಪೀಸ್. ಹಾಲು, ಮಿಲ್ಕ್ ಪೌಡರ್ ಆ್ಯಂಡ್ ಸ್ವಲ್ಪ ತುಪ್ಪ, ನೀರು ಮತ್ತು ಸಕ್ಕರೆ, ಇಷ್ಟೇ ಸಾಕಾಗತ್ತೆ. ಬೇಕಾದರೆ ಸ್ವಲ್ಪ ಏಲಕ್ಕಿ ಲವಂಗ ಹಾಕ್ಕೊಳ್ಬೋದು ನಿಮಗೆ ಬೇಕಾದರೆ, ಅದು ಆಪ್ಷನಲ್. ನಂತರ ಇದಕ್ಕೆ ಆವಾಗಲೇ ಮಿಕ್ಸ್ ಮಾಡಿದಂತಹ ಅಂದರೆ ಪುಡಿ ಮಾಡಿದಂಥ ಸಕ್ಕರೆ ಸ್ವಲ್ಪ ಹಾಕ್ಕೊಳ್ಬೇಕು. ಸ್ವಲ್ಪ ಇಟ್ಕೊಳ್ಳಿ, ಲಾಸ್ಟಿಗೆ ಮೇಲೆ ಫಿನಿಶಿಂಗಿಗೆ ಬೇಕಾಗತ್ತೆ.
ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ನಂತರ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಕಂಪೇರ್ ಮಾಡಿದ ಚಾಕ್ಲೇಟ್ ಆಗಿದೆ. ಇಲ್ಲಿ ನೋಡ್ಬೋದು ತುಪ್ಪ ನಂತರ ಬಿಟ್ಟಿರವಾಗಿದೆ. ಹೀಗೆ ಆಗಬೇಕು. ಧಾರವಾಡ ಪೇಡದ ಪ್ರೊಸೆಸ್ ಇಷ್ಟೇ. ನೋಡಿ ಗೈಸ್, ಫೈನಲಿ ರೆಡಿಯಾಗಿದೆ. ಎಂತ ಅಂತ ಗೊತ್ತಿಲ್ಲ. ಆವಾಗ ಆ ಪಾತ್ರದಲ್ಲಿರೋದನ್ನು ಈ ಟ್ರೈಗೆ ಹಾಕಿ ಬಿಚ್ಚಿದ್ದೀನಿ. ಐಸಲ್ಲಿ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಮೆದು ಇದೆ, ಸ್ವಲ್ಪ ಟೇಸ್ಟ್ ಮಾಡಿ ಹೇಳುವ ಅಂತ ಮಾಡಿದ್ದು. ಸ್ವಲ್ಪ ಒಳ್ಳೆ ಸೂಪರ್ ಆಗಿದೆ ಗೈಸ್. ನೀವೇನಾದರೂ ಮಾಡೋದಾದರೆ ಇದನ್ನು ನೋಡ್ಕೊಂಡು ಮಾಡಿ. ಓಕೆ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಏನು ಗುರು ಶಾಕ್ ಆಯ್ತಾ ಮತ್ತೆ ಬಂದೆ ಅಂತ? ಇಷ್ಟೊತ್ತರಿ ಅದು ಏನಂತಾರೆ, ಅದು ಆನ್ ಸ್ಕ್ರೀನ್ ಬ್ಯಾಕ್ಗ್ರೌಂಡಲ್ಲಿ ಏನಪ್ಪ ಅಂತಂದರೆ ಇದು ಆ್ಯಕ್ಚುಲಿ ಒಂದು ಚೂರು ಚೆನ್ನಾಗಿಲ್ಲ. ಹೆಚ್ಚಾಗಿ ಯೂಟ್ಯೂಬರ್ಸ್ ಅಂತಲ್ಲ, ಟಿ ವಿ ಚಾನಲ್ಸ್ಗಳಲ್ಲೂ ಕೂಡ ಹೀಗೆ ಮಾಡ್ತಾರೆ. ಚೆನ್ನಾಗಿಲ್ಲ ಅಂತ ಅಂದರೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದನ್ನು ಮಾತ್ರ ತಿಂದರೆ ವಿಯರ್ಡ್ ಗೌತಮ್ ಕೂಡ ನೇಣಾಕೊಂಡು ಸುತ್ತೋಗಿ ಬಿಡ್ತಾರೆ. ಹೆಸರು ಕೇಳಿದ್ರೆ ಮಾತ್ರ ಮಂಡ್ಯ ಜನ ಬಂದು ಇದ್ರೆ ಆ ಥರ ವಿಯರ್ಡ್ ಆಗಿದೆ ಇದು. ಅಂದರೆ ಟೇಸ್ಟ್ ಸಿಹಿ ಇದೆ, ಆದರೆ ಅಷ್ಟೊಂದೇನು ಕ್ಲೀನಾಗಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ ನೋಡಿ, ಆ ರೀತಿಯಾದಂಥ ಟೇಸ್ಟ್ ಇದ್ದಿಲ್ಲ. ಓಕೆ ಗೈಸ್, ಒಂಚೂರು ಲೈಕ್ ಇಲ್ಲ, ನೀವು ಮಾಡಿ ಟ್ರೈ ಮಾಡಬೇಡಿ, ದಯವಿಟ್ಟು ಹೇಳ್ತಿದ್ದೀನಿ. ಇದನ್ನು ಟ್ರೈ ಮಾಡಬೇಡಿ. ನಾ ಮಾಡಿದ ವಿಡಿಯೋದಲ್ಲಿ ಇರೋದು ಇಷ್ಟೇ ಗೈಸ್. ಆನ್ ಸ್ಕ್ರೀನ್ ಮತ್ತು ಬ್ಯಾಕ್ಗ್ರೌಂಡಲ್ಲಿ ಇರುವಂಥ ವ್ಯತ್ಯಾಸ. ಲೈಕ್ ಇಲ್ಲ ಅಂತಂದ್ರು ಲೈಕ್ ಇದೆ ಅಂತ ಹೇಳ್ತಾರೆ. ಅಂದರೆ ನಾನಂತಲ್ಲ, ಹೆಚ್ಚಿನ ಯೂಟ್ಯೂಬರ್ಸ್ಗಳು ಮತ್ತು ಟಿ ವಿಯಲ್ಲಿ ತೋರಿಸ್ತಾರಲ್ಲ ಅವರು ಕೂಡ ಹೀಗೆ ಹೇಳೋದು. ಓಕೆ ಗೈಸ್, ಲೈಕ್ ಮಾಡ್ಕೊಳ್ಳಿ ಮತ್ತು ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಯಾವ ರೀತಿಯಾದ ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಫುಡ್ ಬ್ಲಾಗ್ ಆರ್ ಕಾಮಿಡಿ, ಟೆಕ್ ಚಾನಲ್, ಟೆಕ್ ವಿಡಿಯೋ ಯಾವ ರೀತಿ ಬೇಕಾದರೂ ಮಾಡ್ತೀನಿ. ಹೀಗೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ದಿವಸ ಕೂಡ ಹೀಗೆ ಇರುತ್ತೆ, ಮಿಕ್ಸಿಂಗ್ ಇರುತ್ತೆ. ನೆಕ್ಸ್ಟ್ ನೀವು ಹೇಳಿದಂತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಗಾಯ್ಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.